ಇವತ್ತಿನ ದಿವಸ ಥ್ಯಾಂಕ್ಫುಲ್ ಅನ್ನೋದನ್ನು ಹೇಗೆ ಹೇಳುವುದು, ಅದಕ್ಕೆ ಶಾಸ್ತ್ರೀಯವಾದ ಪ್ರಯೋಗ ಏನು ಅಂತ ಅನ್ನೋದನ್ನು ನೋಡೋಣ. ನಾವೀಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಧನ್ಯವಾದ ಅಂತ ಹೇಳುವುದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ವಸ್ತುತಃ ಧನ್ಯವಾದ ಅಥವಾ ಧನ್ಯವಾದ ಅನ್ನೋ ಶಬ್ದ ಏಕವಚನದಲ್ಲಾಗಲಿ ಬಹುವಚನದಲ್ಲಾಗಲಿ ಎಲ್ಲಿಯೂ ಕೂಡ ಶಾಸ್ತ್ರದಲ್ಲಿ ಬಳಕೆಯಲ್ಲಿಲ್ಲ. ಧನ್ಯ ಅಂದರೆ ಯಾರು ಯಾವ ಕೆಲಸವನ್ನು ಮಾಡಿ ಮುಗಿಸಿದ್ದಾನೋ ಅಂಥವನನ್ನ ಧನ್ಯ ಅಂತಂತಾರೆ, ಅಥವಾ ಏನನ್ನಾದರೂ ದೊಡ್ಡ ಲಾಭವನ್ನು ಪಡ್ಕೊಂಡವನನ್ನ. ಅನಪೇಕ್ಷ ಗುಣೇ ಪೂರ್ಣ ಧನ್ಯ ಇತ್ಯಭಿಧೀಯತೆ ಅಂತ ಒಂದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಒಂದು ಲಕ್ಷಣವನ್ನು ಕೂಡ ಧನ್ಯ ಅನ್ನೋದಕ್ಕೆ ಹೇಳಿದ್ದಾರೆ. ಬೇರೆ ಯಾವುದೇ ಅಪೇಕ್ಷೆ ಇಲ್ಲದೆ ಇದ್ದವನು ಮತ್ತೆ ಎಲ್ಲ ಗುಣಗಳಿಂದ ಕೂಡಿದವನು ಅಂತ ಅದಕ್ಕೆ ಅರ್ಥ. ಅದರಿಂದ ಧನ್ಯವಾದ ಅನ್ನೋ ಶಬ್ದ ಅಂತೂ ಥ್ಯಾಂಕ್ಸ್ ಅನ್ನೋ ಎಂಬ ಅರ್ಥದಲ್ಲಿ ಯಾವುದೇ ರೀತಿಯಿಂದಲೂ ಉಪಯುಕ್ತ ಅಲ್ಲ, ಅದನ್ನು ಬಿಡುವುದು ಒಳ್ಳೆಯದು. ಇನ್ನು ಉಪಕೃತ ಅನ್ನೋ ಒಂದು ಶಬ್ದವನ್ನು ಹೇಳಬಹುದು. ನಾನು ಈ ಹಿಂದೆ ಅದನ್ನೇ ನಿಮ್ಮೆಲ್ಲರ ಎದುರಿಗೆ ಹಂಚಿಕೊಂಡಿದ್ದೆ. ಆದರೆ ಉಪಕೃತ ಅನ್ನುವ ಶಬ್ದವು ಕೂಡ ಶಾಸ್ತ್ರದಲ್ಲಿ ಪ್ರಯೋಗದಲ್ಲಿ ಎಲ್ಲಿಯೂ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಕೋಶಗಂತಗಳು ನೋಡಿದ್ರೆ ಉಪಕೃತ ಅಂದರೆ ಬೆನಿಫಿಟೆಡ್, ರೆಂಡರ್ಡ್ ಆಸ್ ಅಸಿಸ್ಟೆನ್ಸ್, ಡನ್ ಕೈಂಡ್ಲಿ, ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗವೇ ಎಲ್ಲಿಯೂ ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳು ಎಲ್ಲಿಯೂ ಪ್ರಯೋಗ ಕಾಣಿಸುವುದಿಲ್ಲ. ಆದ್ದರಿಂದ ಅಹಂ ಉಪಕೃತೋಸ್ಮಿ ಪುರುಷರು, ಅಹಂ ಉಪಕೃತಾಸ್ಮಿ ಅಂತ ಸ್ತ್ರೀಯರು ಹೇಳುವುದು ತಪ್ಪಲ್ಲ. ಆದರೆ ಶಾಸ್ತ್ರದಲ್ಲಿ ಬಂದಿಲ್ಲ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು. ಹಾಗಾದರೆ ಇನ್ನು ಪ್ರಯೋಗ ಯಾವುದು ಮಾಡಬೇಕು ಇದಕ್ಕೆಲ್ಲದರ ಬದಲಾಗಿ ಅಂದರೆ ಅಹಂ ಕೃತಜ್ಞ ಅಸ್ಮಿ ಅಂತ ಪುರುಷರು, ಅಹಂ ಕೃತಜ್ಞ ಅಸ್ಮಿ ಅಂತ ಸ್ತ್ರೀಯರು ಇದ್ರ ಬಗ್ಗೆ ಹೇಳುವುದು ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳು ಖಂಡಿತವಾಗಿಯೂ ಶಾಸ್ತ್ರದಲ್ಲಿ ಬಳಕೆಯಲ್ಲಿ ಕಂಡಿವೆ. ಆದ್ರೀಗ ನಾನು ಕೃತಜ್ಞ ಅಂತನ್ನೋದು ಹೇಗೆ ಕಂಡಿದೆ ಅಂತನ್ನೋದನ್ನು ಮೊದಲು ನಿಮ್ಮೆದುರಿಗೆ ಹಂಚಿಕೊಳ್ತೇನೆ. ಮನುಸ್ಮೃತಿಯಲ್ಲಿ ಹೀಗೊಂದು ಪ್ರಯೋಗ ಇದೆ. ಧರ್ಮಜ್ಞಂಚ ಕೃತಜ್ಞಂಚ ತುಷ್ಟಿ ಪ್ರಕೃತಿಮೇವಚ ಅನುರಕ್ತಂ ಸ್ಥಿರಾರಂಭಂ ಲಘುಮಿತ್ರಂ ಪ್ರಶಸ್ಯತೆ. ಎಂಥ ಸ್ನೇಹಿತನನ್ನ ಪ್ರಶಂಸೆ ಮಾಡಬೇಕು ಅಂದರೆ ಧರ್ಮಜ್ಞನಾದವನು, ಕೃತಜ್ಞನಾದವನು ಇಲ್ಲಿ ಬಂದಿರೋದು, ಥ್ಯಾಂಕ್ಫುಲ್ ಅಂತ ಅರ್ಥ. ಇನ್ನು ಉಳಿದ ಲಕ್ಷಣಗಳು ಆ ಕಡೆ ಇರಲಿ. ಅನುರಕ್ತನಾಗಿರಬೇಕು ಅಂದರೆ ಪ್ರೀತಿ ಇರಬೇಕು, ಸ್ಥಿರಾರಂಭಂ ಸ್ಥಿರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವ ಶಕ್ತಿ ಇದ್ದವನಾಗಿರಬೇಕು, ಅಂತಹ ಮಿತ್ರನನ್ನೇ ಪ್ರಶಂಸೆ ಮಾಡ್ತಾರೆ ಅಂತ. ಇದಲ್ಲದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ 173ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ, ಶಾಂತಿ ಪರ್ವದ 173ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಕೃತಜ್ಞೇನ ಸದಾಭಾವ್ಯಂ ಮಿತ್ರಕಾಮೇನ ಚೈವಹಿ ಮಿತ್ರಾಚ್ಚ ಲಭತೆ ಸರ್ವಂ ಮಿತ್ರಾತ್ ಪೂಜಾಂ ಲಭೇತ ಚ. ಯಾವತ್ತೂ ನಾವು ಕೃತಜ್ಞರಾಗಿರಬೇಕು. ಅಲ್ಲಿ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಅನುವಾದ ಅಲ್ಲದೆ ಬೇರೆ ಏನೂ ಅನುವಾದ ಸಾಧ್ಯವೇ ಇಲ್ಲ. ಮಿತ್ರಕಾಮೇನ ಮಿತ್ರರ ಬಗ್ಗೆ ಒಂದು ಆಸಕ್ತಿ, ಅಪೇಕ್ಷೆ ಇರಬೇಕು. ಮಿತ್ರನನ್ನು ಸಂಪಾದಿಸುವ ಅಪೇಕ್ಷೆ ಅಂತ ಅರ್ಥ. ಮಿತ್ರಾಚ್ಚ ಲಭತೆ ಸರ್ವಂ, ಮಿತ್ರನಿಂದ ಎಲ್ಲವನ್ನೂ ಪಡ್ಕೋತಾನೆ. ಮತ್ತೆ ಆ ಮಿತ್ರ ನಮಗೊಬ್ಬ ಸಿಕ್ಕರೆ ಅವನಿಂದ ನಾನು ಕೂಡ ಸನ್ಮಾನವನ್ನು ಪಡ್ಕೊಳ್ತೇನೆ. ನನಗೆ ಅವನಿಂದ, ಅವನಿಗೆ ನನ್ನಿಂದ, ಹೀಗೆ ಅನುಕೂಲಗಳಾಗ್ತವೆ ಅಂತ ಅದು ತಾತ್ಪರ್ಯ ಆಗ್ತದೆ. ಹೀಗೆ ಒಬ್ಬ ವ್ಯಕ್ತಿ ಕೃತಜ್ಞನಾಗಿರಬೇಕು. ಒನ್ ಶುಡ್ ಬಿ ಥ್ಯಾಂಕ್ಫುಲ್ ಅಂತಂದರೆ ಅದರ ಅರ್ಥ ಆಗ್ತದೆ. ಈ ಕೃತಜ್ಞ ಅನ್ನೋ ಶಬ್ದಕ್ಕೂ ಕೂಡ ಅರ್ಥ ಬರೆಯುವರು ಕೋಶಗಳಲ್ಲಿ ಕೂಡ ಗ್ರೇಟ್ಫುಲ್ ಅಂತಾನೆ ಅರ್ಥ ಬರೆದಿದ್ದಾರೆ. ಉಪಕೃತ ಅಂದ್ರೂ ಅದೇ ಅರ್ಥವನ್ನು ಬರೆದಿದ್ದಾರೆ. ಅದರಿಂದ ಅಹಂ ಕೃತಜ್ಞೋಸ್ಮಿ, ಅಹಂ ಕೃತಜ್ಞ ಅಸ್ಮಿ ಅಂತನ್ನುವುದೇ ಹೆಚ್ಚು ಸೂಕ್ತ. ಇನ್ನು ಐ ಆಮ್ ಥ್ಯಾಂಕ್ಫುಲ್ ಟು ಯು ಅಂತ ಹೇಳ್ತಿರ್ತಾರೆ, ಟು ಯು, ಟು ಹಿಮ್ ಅಂತ ಹೀಗಲ್ಲ. ಅಹಂ ಭವತಃ ಕೃತಜ್ಞೋಸ್ಮಿ ಅಂತ ಹೇಳುವುದು ಒಳ್ಳೆಯದು. ಭವತಃ ಅಥವಾ ಭವತ್ಯಾಹ ಸ್ತ್ರೀಲಿಂಗದಲ್ಲಿ ಹೇಳುವುದಿದ್ರೆ, ತವ ತೇ ಅಂತ ತ್ವಂ ಶಬ್ದವನ್ನು ಕೂಡ ಪ್ರಯೋಗ ಮಾಡಬಹುದು. ತಸ್ಯ, ತೇಷಾಂ, ಹೀಗೆಲ್ಲ ಅನೇಕ ಥರದ ಪ್ರಯೋಗಗಳು. ಇಲ್ಲಿವರೆಗೆ ನಾವು ನೋಡಿದ್ದು ಕೃತಜ್ಞ ಅನ್ನೋ ಶಬ್ದ. ಇದು ಇಂಗ್ಲಿಷ್ನಲ್ಲಿ ಥ್ಯಾಂಕ್ಫುಲ್ ಅಂತ. ಇದು ಶಾಸ್ತ್ರದಲ್ಲಿ ಬಳಕೆಯಲ್ಲಿ ಕಂಡಿದೆ ಅಂತ ಅನ್ನೋದನ್ನ ನಾವು ನೋಡಿದ್ವಿ. ಕೃತಜ್ಞತಾ
ಥ್ಯಾಂಕ್ಸ್ ಅನ್ನುವ ಶಬ್ದವು ಕೂಡ ಶಾಸ್ತ್ರದಲ್ಲಿ ಬಳಕೆಯಲ್ಲಿ ಕಂಡಿದೆ. ಥ್ಯಾಂಕ್ಫುಲ್ನೆಸ್ ಅಥವಾ ಥ್ಯಾಂಕ್ಸ್ ಹೀಗೆಲ್ಲ ಅರ್ಥ ಆಗ್ತದೆ ಅದಕ್ಕೆ. ಅಥವಾ ಗ್ರೇಟ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್ ಎಲ್ಲ ಅರ್ಥ ಆಗ್ತದೆ. ಇದು ಕೃತಜ್ಞತಾ ಮತ್ಸ್ಯ ವದಂತಿ ಸಂಪತಃ ಅಂತ ಕಿರಾತಾರ್ಜುನೀಯದಲ್ಲಿ 1ನೇ ಸರ್ಗ ಪ್ರಾಯ ಅಲ್ಲಿ 14ನೇ ಶ್ಲೋಕದಲ್ಲಿದೆ. ಕೃತಜ್ಞತಾ ಅನ್ನುವುದು ಆ ಒಬ್ಬ ನಿರ್ದಿಷ್ಟ ವ್ಯಕ್ತಿ, ಅವನ ಒಬ್ಬ ನಾಯಕ ಇರಬಹುದು, ಅವನ ಸಂಪತ್ತಿದು ಅಂತ. ಇನ್ನೊಬ್ಬರಿಗೆ ಥ್ಯಾಂಕ್ಫುಲ್ ಆಗಿರುವುದು ಅವನ ಸಂಪತ್ತು ಅಂತ ವರ್ಣನೆ ಮಾಡಿದ್ದಾರೆ. ಇದು ಒಂದು ಶಾಸ್ತ್ರದಲ್ಲಿ ಪ್ರಯೋಗ ಇದೆ. ಮತ್ತೆ ಮುದ್ರಾ ರಾಕ್ಷಸದಲ್ಲಿ ತೇನಾಪ್ಯಸೋ ಮಮ ಅನೇನ ಪ್ರಾಣಾಃ ಪರಿರಕ್ಷಿತಾಃ ಇತಿ ಕೃತಜ್ಞತಾಂ ಅನುರುಧ್ಯಮಾನೇನ ಪೈತೃಕಂ ಚ ಪರಿಚಯಂ ಆತ್ಮನಃ ಅಂತರಂ ಅಮಾತ್ಯಪದಂ ಗ್ರಾಹಿತಃ ಅಂತ ಹೀಗೆ ಮುದ್ರಾ ರಾಕ್ಷಸ ಅಲ್ಲಿ ಪ್ರಯೋಗ ಇದೆ. ನನ್ನ ಪ್ರಾಣ ಈತ ಕಾಪಾಡಿದ ಎಂಬ ದೃಷ್ಟಿಯಿಂದ ಕೃತಜ್ಞತೆಯನ್ನು ಇಟ್ಕೊಂಡಿದ್ದ ಆ ಒಬ್ಬ ವ್ಯಕ್ತಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಅಂತೂ ಇವೆರಡೂ ಶಾಸ್ತ್ರದಲ್ಲಿ ಕೃತಜ್ಞ ಮತ್ತು ಕೃತಜ್ಞತಾ ಎರಡು ಕೂಡ ಥ್ಯಾಂಕ್ಫುಲ್ ಮತ್ತು ಥ್ಯಾಂಕ್ಸ್ ಎಂಬ ಅರ್ಥದಲ್ಲಿ ಪ್ರಯೋಗ ಕಂಡಿವೆ ಅಂತ ನಾವು ಈಗ ನೋಡಿದ್ವಿ. ಕೃತಜ್ಞ ಅಥವಾ ಕೃತಜ್ಞ ಅಂತನ್ನುವುದನ್ನ ಐ ಆಮ್ ಥ್ಯಾಂಕ್ಫುಲ್ ಅನ್ನೋ ಅರ್ಥದಲ್ಲಿ ಟು ಯು, ಭವತಃ, ಭವತ್ಯಾಹ, ತಸ್ಯ, ತಯೋಹ, ತವ ಹೀಗೆಲ್ಲ ಅದಕ್ಕೆ ಷಷ್ಠಿ ವಿಭಕ್ತಿಯಲ್ಲಿ ನಾವು ಯಾರಿಗೆ ಥ್ಯಾಂಕ್ಫುಲ್ ಆಗಿರಬೇಕಾಗಿದೆಯೋ ಆ ಶಬ್ದವನ್ನು ಹೇಳಬೇಕು ಅಂತ ನೋಡಿದ್ವಿ. ಕೃತಜ್ಞತಾ ಅನ್ನೋದನ್ನು ಹೇಳುವುದು ಹೇಗೆ? ನಾವೀಗೆಲ್ಲ ಸಭೆಗಳಲ್ಲಿ ಕೆಲವು ಕಡೆ ನೋಡ್ತಿರ್ತೇವೆ, ಒಂದು ಫಾರ್ಮಲ್ ಲ್ಯಾಂಗ್ವೇಜ್ನಲ್ಲಿ, ಔಪಚಾರಿಕವಾದ ಭಾಷೆಯಲ್ಲಿ ಅಹಂ ಕೃತಜ್ಞತಾ ಸಮರ್ಪಯಾಮಿ ಅಂತ ಹೀಗೆ ಹೇಳುವುದನ್ನ ಕನ್ನಡದಲ್ಲೂ ನೋಡ್ತೇವೆ, ಸಂಸ್ಕೃತದಲ್ಲೂ ನೋಡ್ತೇವೆ. ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ ಅಂತ. ಅಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸುವುದು ಅಂದ್ರೆ ಥ್ಯಾಂಕ್ಸ್ ಹೇಳುವುದು ಅಂತಾನೆ ಅರ್ಥ, ಬೇರೆ ಏನಲ್ಲ ಅದು. ಹೀಗೆ ಇದೆಲ್ಲ ಕಂಡು ಬಂದಿದೆ. ಆದರೆ ನಾವು ಸಂಸ್ಕೃತದಲ್ಲಿ ಕೃತಜ್ಞತಾ ಸಮರ್ಪಯಾಮಿ ಅಂತ ಹೇಳಬೇಕಾದ ಅಗತ್ಯ ಏನಿಲ್ಲ. ಅಹಂ ಕೃತಜ್ಞೋಸ್ಮಿ, ಸ್ತ್ರೀಗೆ ಅಹಂ ಕೃತಜ್ಞಾ ಅಸ್ಮಿ, ಸ್ತ್ರೀಯಾದವಳು ಹೇಳುವಾಗ ಅಹಂ ಕೃತಜ್ಞಾ ಅಸ್ಮಿ, ಪುರುಷನಾದವನು ಹೇಳುವಾಗ ಅಹಂ ಕೃತಜ್ಞ ಅಸ್ಮಿ ಅಂತ ಹೇಳಿದ್ರು ಅದು ಕೃತಜ್ಞತಾ ಸಮರ್ಪಯಾಮಿ ಅಂತಾನೆ ಅರ್ಥ ಆಗ್ತದೆ. ಕೃತಜ್ಞತಾ ಸಮರ್ಪಯಾಮಿ ಅಂತ ಹೇಳುವ ಅಗತ್ಯ ಇಲ್ಲ, ಹೇಳಿದ್ರೆ ತಪ್ಪಿಲ್ಲ. ಇದು ಸಮಾನರಿಗೆ ಮತ್ತು ಚಿಕ್ಕವರಿಗೆ ಹೇಳುವಾಗ ಕೃತಜ್ಞ ಅಸ್ಮಿ, ಕೃತಜ್ಞ ಅಸ್ಮಿ ಅಂತ ಹೀಗೆ. ದೊಡ್ಡವರಿಗೆ ಹೇಳುವಾಗ ಅನುಗೃಹೀತೋಸ್ಮಿ ಅಂತ ಹೇಳುವುದು ಒಳ್ಳೆಯದು, ಅಥವಾ ಅನುಗೃಹೀತಾ ಅಸ್ಮಿ ಅಂತ. ಈ ಅನುಗೃಹೀತ ಅಥವಾ ಅನುಗೃಹೀತಾ ಅನ್ನುವುದಕ್ಕೂ ಕೂಡ ರಾಮಾಯಣ, ಭಾಗವತ, ಮಹಾಭಾರತಾದಿಗಳಲ್ಲಿ ಎಲ್ಲಿಯೂ ಪ್ರಯೋಗ ಕಂಡಿಲ್ಲ ಅನ್ನುವುದನ್ನು ಗಮನಿಸಬೇಕು. ಆದರೂ ಹೇಳಿದ್ರೆ ತಪ್ಪಿಲ್ಲ. ಅಂತೂ ಐ ಆಮ್ ಥ್ಯಾಂಕ್ಫುಲ್ ಅಂತ ಹೇಳುವಾಗ ಅಹಂ ಕೃತಜ್ಞ, ಅಹಂ ಕೃತಜ್ಞ ಅಂತ ಹೇಳುವುದು, ಇದು ಧನ್ಯವಾದ ಮತ್ತು ಉಪಕೃತ ಈ ಎಲ್ಲ ಶಬ್ದಗಳನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಸಣ್ಣವರಿಗೆ ಕೃತಜ್ಞ ಅಂತ ಹೇಳಬೇಕು, ದೊಡ್ಡವರಿಗೆ ಹೇಳುವಾಗ ಅಹಂ ಅನುಗೃಹೀತ ಅಸ್ಮಿ ಅಂತ ಹೇಳುವುದು ಸೂಕ್ತ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ಹೇಳಿದ್ದೀನಿ. ತಾವೆಲ್ಲ ಇದನ್ನು ವಿಚಾರ ಮಾಡಿ ಹೇಳಬೇಕು.